ಜನಾರ್ದನ್ ಅವರೇ, ಕಳೆದ ಸಂಚಿಕೆಯಲ್ಲಿ ನಾವು 70mm ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ವು. ಅಗ್ನಿಕನ್ಯೆ 70mm ಬಗ್ಗೆ ವಿಷಯ ಎಲ್ಲಿಂದ ಎಲ್ಲಿಗೂ ಹೊರಟೋಯ್ತು. ಇದು ಹೇಗಾಗಿದೆ ಅಂದರೆ, ನಿಮ್ಮ ಜೊತೆ ಮಾತಾಡೋದು ಈ ಮೃಷ್ಟಾನ್ನ ಭೋಜನ, ಎಲೆ ಮೇಲೆ ಎಲ್ಲ ಬಡಿಸಿರ್ತಾರೆ, ಯಾವ ಐಟಮ್ ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಚೆನ್ನಾಗಿದೆ ಅಂತ ಇದು ಸ್ವಲ್ಪ ತಿನ್ನೋದು, ಅದು ಚೆನ್ನಾಗಿದೆ ಅಂತ ಅದು ಸ್ವಲ್ಪ ತಿನ್ನೋದು. ಹಾಗೆ ನಿಮ್ಮ ಅನುಭವ ತುಂಬ ಜಾಸ್ತಿ ಇದೆ. ಭಾರತದಲ್ಲಿ ಮೊದಲು 70mm ಸಿನಿಮಾ ಶೋಲೆ ಅಂತ ಹೇಳ್ತಾರೆ. ಅದೇ ರೀತಿ ಕನ್ನಡದಲ್ಲಿ ಶರವೇಗದ ಸರದಾರ ಅಂತ ಹೇಳ್ತಾರೆ. ನಾವೆಲ್ಲ ನೀವು ಹೇಳ್ದಂಗೆ ಸ್ಪಾರ್ಟಕಸ್ಸು, ಬೆನ್ಹರು, ಗನ್ಸ್ ಆಫ್ ನ್ಯಾವರೋನ್ ಇದೆಲ್ಲ ನೋಡ್ಕೊಂಡು ಬೆಳೆದವರು. ಆ ವೈಭವ ನಮ್ಮ ತೆರೆ ಮೇಲೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಅದು ಬಂತು. ಅದ್ರ ಬಗ್ಗೆ ಹೇಳಿ, ಈ 70mm ಫಾರ್ಮ್ಯಾಟ್ ಬಗ್ಗೆ. ಸರ್, ನಾನು ತಿಳಿದ ಮಟ್ಟಿಗೆ ಶೋಲೆ ಕೂಡ ಒರಿಜಿನಲ್ 70mm ಇಲ್ವಾ ಅನ್ನೋದು ನನಗೂ ಕೂಡ ಡೌಟೇನೆ. ಕಾರಣ ನಾನು ಹೇಳ್ದೆ ಅವಲ್ಲ ನಿಮಗೆ, 70mmಗೆ ಫಿಲ್ಮೇ ಬೇರೆ, ಕ್ಯಾಮ್ರಾನೇ ಬೇರೆ, ಪ್ರೊಜೆಕ್ಟರ್ ಎಲ್ಲ ಬೇರೆ, ಟೋಟಲಿ ಎಡಿಟಿಂಗ್ ಟೇಬಲ್ ಬೇರೆ. ಅದ್ರ ಮೇಲೆ ಅಂದರೆ ಕಾರಣ ಇಷ್ಟೇ, ಫಸ್ಟ್ ವೀಕ್ ರಿಲೀಸ್ ಆಯಿತು ಪಿಕ್ಚರ್, 35mm ರಿಲೀಸ್ ಆಯಿತು. ಅಂದರೆ ನಾರ್ಮಲ್ ಸ್ಕ್ರೀನು. ಹೌದು. ಪಿಕ್ಚರ್ ಎಲ್ಲ ಫ್ಲಾಪ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಜನನೂ ಇರ್ತಾ ಇರಲಿಲ್ಲ, ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳೋರು. ಒಂದು ವಾರನೋ ಒಂದೂವರೆ 2 ವಾರನ ಬಿಟ್ಟು 70mm ಅಂತ ಬಿಟ್ಟು ಹಿಂದಿನಿಂದ 70mm ಅಂತ ಪಿಕ್ಚರ್ ರಿಲೀಸ್ ಮಾಡಿದ್ರು. ನೀವು ಅವಾಗ ಬಾಂಬೆಲಿದ್ದೆ ಅವರು. ರಿಲೀಸ್ ಮಾಡುವಾಗ ನೋಡ್ತೀನಿ, ಜನ ಕಿತ್ಕೊಂಡು ಹೌಸ್ಫುಲ್ ಅಂದರೆ ಹೌಸ್ಫುಲ್ ಬೋರ್ಡ್ನೇ ಇಳಿಸಿಲ್ಲ. ಯಾಕಂದರೆ ನಮ್ಮ ಅನುಭವ ಬೋರ್ಡು ಇದರಲ್ಲಿ ಕೈಲಾಸ ಥಿಯೇಟ್ರಲ್ಲಿ ಅದು 25 ವಾರವರೆಗೂ ಬೋರ್ಡ್ ಇಳಿಸೇ ಇಲ್ಲ ಅವರು. ಹೌಸ್ಫುಲ್ ಬೋರ್ಡ್ ಹಂಗೆ ಇತ್ತು. ಅದೇ ಥರ ಅಲ್ಲಿ ಈ ಶೋಲೆ ಪಿಕ್ಚರ್ಗೆ ಹೌಸ್ಫುಲ್ ಬೋರ್ಡೇ ಇಳಿಸ್ಲಿಲ್ಲ ಅವರು. ಇಳಿಸ್ಲಿಲ್ಲ. ಏನು ಟ್ಯಾಕ್ಸಿ ತೊಗೊಂಡ್ಬಿಟ್ಟವ್ರೆ, ಬ್ಲಾಕ್ ಮಾರ್ಕೆಟ್ ಮಾಡೋರು, ಬಿಲ್ಡಿಂಗ್ಗಳು ಕಟ್ಸ್ಬಿಟ್ಟವ್ರೆ. ಆ ಥರ ಅದೊಂದು ಎಷ್ಟೋ ಜನ ಅನ್ನ ಕೊಟ್ಬಿಡ್ತು. ಸೊ ಅದು ಒಂದು ಒರಿಜಿನಲ್ 70mm ಶೂಟ್ ಮಾಡಿ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಈ ಬ್ಲೋ ಅಪ್ ಅಂತಾರಲ್ಲ, ಅದಾಗಿರ್ಬಹುದು. ಅಂದ್ರೆ 35mm ಅಲ್ಲೇ ತೆಗಿತಾರೆ, ಬ್ಲೋ ಅಪ್ ಮಾಡಿ ಅದನ್ನ 70mm ಫಿಲ್ಮ್ ಅಲ್ಲಿ ಶೂಟ್ ಮಾಡುವಾಗ ನಾನು ಹೋಗಿದ್ದೀನಿ ರಾಮನಗರಕ್ಕೆ. ಇಲ್ಲೇ ಮೋತಿ ಮಾಲ್ ಹೋಟ್ಲಲ್ಲೇ ಇದ್ದೀರಿ ಎಲ್ಲರೂ. ಆ ಸಿನಿಮಾಗೆ ಬೋನಿ ಕಪೂರು ಕ್ಲಾಬ್ ಬಾಯ್ ಶೋಲೆಗೆ. ಹಾಗೆ ನಾನು ಶೂಟಿಂಗ್ ನೋಡೋಕ್ಕೆ ಅದೆಲ್ಲ ಹೋಗ್ತಾ ಇದ್ದೆ ರಾಮನಗರಕ್ಕೆ. ಅದ್ರ ಕೆಲಸ ಮಾಡಲಿಲ್ಲ, ಬಟ್ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ದೆ. ಈ ತಾಜ್ ಮಹಲ್ ಅಂತ ಹೋಟ್ಲಿದೆ, ಹೌದು, ಅಲ್ಲಿ ಎಲ್ಲ ಸ್ಟೇ ಮಾಡೋರು, ಮೋತಿ ಮಾಲ್ ಹೋಟ್ಲ್ ಸ್ಟೇ ಮಾಡೋರು. 2 ತಿಂಗಳ ಏನೋ ಬುಕ್ ಮಾಡಿದ್ರು ಹೋಟೆಲ್ನ. ಆಗ ಇಲ್ಲಿಂದ ಎಲ್ಲ ಹೋಗೋರು ಟೆಕ್ನಿಷಿಯನ್. ಅಲ್ಲಿ ರಾಮನಗರದಲ್ಲಿ ಯಾರು ಹೇಳ್ಕೊಳ್ತಾ ಇರಲಿಲ್ಲ, ಸೊ ಮಾಡ್ಕೊಂಬರೋರು. ಸೊ ಆ ಥರ ಏನು ಅನಿಸ್ಲಿಲ್ಲ, ಒರಿಜಿನಲ್ 70mm ಅಂತ ಅನಿಸ್ಲಿಲ್ಲ. ಅದು ಬ್ಲೋ ಅಪ್ ಮಾಡೋದು ಅನಿಸುತ್ತೆ. ಅದೇ ನಮ್ಮ ಕನ್ನಡದಲ್ಲೂ ಅಷ್ಟೇ 70mm ಯಾವುದೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಶರವೇಗ ಸದಾ ಕೂಡ ಐ ಥಿಂಕ್ ಬ್ಲೋ ಅಪ್ ಮಾಡಿರ್ತಾರೆ. ಮಾಡಿದರೆ ಬ್ಲೋ ಅಪ್ ಮಾಡಿರ್ತಾರೆ, ಇಲ್ಲಾಂದರೆ ಸಿನಿಮಾ ಸ್ಕೋಪೇ ಆಗಿರುತ್ತೆ. ಬಟ್ ಒರಿಜಿನಲ್ ಕ್ಯಾಮ್ರಾ ತಂದು ಒರಿಜಿನಲ್ ಇದು ಯಾರೂ ಮಾಡಿಲ್ಲ. ಯಾಕಂದ್ರೆ ಆಗ ಫಾರ್ಮೆಟ್ಗಳು ಸುಮಾರು ಇದ್ವು. ಅಂದರೆ 70mm ಅಂತೆ, 35mm ಅಂತೆ, ಸೂಪರ್ 35mm, ಆಮೇಲೆ ಪ್ಯಾನವಿಷನ್. ಆ ಪ್ಯಾನವಿಷನ್ನಲ್ಲಿ ನಿಮಗೆ ಇದು 2 ಸಿನಿಮಾದಲ್ಲಿ ಆಗಿರೋದು. ನಮ್ಮ ಕನ್ನಡದ ಹಿಂದಿಲಿ ನಮ್ಮ ಬೆಂಗಳೂರು ಪ್ಯಾಲೇಸಲ್ಲಿ ಶೂಟ್ ಮಾಡಿದ್ರು ಫುಲ್ಲು. ಶಾಲಿಮಾರ್ ಅಂದ್ಬಿಟ್ಟು ಶಾಲಿಮಾರ್ ಕೃಷ್ಣ ಶಾ ನಮ್ಮ KG ಮಾಜನ್ ಅಂತಾರೆ ಕ್ಯಾಮ್ರಾಮ್ಯಾನು. ಕೃಷ್ಣ ಶಾ ಡೈರೆಕ್ಟ್ರು. ನೆಕ್ಸ್ಟು ನಿಮಗೆ ಹಿಂದಿಯಲ್ಲಿ ಸಿಮಿ ಗ್ಯಾರವಾಲ್ ಅಂಡ್ ಶಶಿ ಕಪೂರ್, ಸಿದ್ಧಾರ್ಥ ಅವೆರಡು ಪಿಕ್ಚರ್ ಬಿಟ್ಟರೆ ಸಿನಿಮಾ ಇದು ಪ್ಯಾನವಿಷನ್ ಏನೋ ಮಾಡಲಿಲ್ಲ. ಯಾಕೆ ಪ್ಯಾನವಿಷನ್ ಇದೆಯಲ್ಲ, ಅದರಷ್ಟು ಪರ್ಫೆಕ್ಟ್ ಕ್ಯಾಮ್ರಾ, ಕಲರ್ಸು, ಆಮೇಲೆ ಸ್ಕಿನ್ ಟೋನು, ಆಮೇಲೆ ಒಂದು ಈಗ 90%ನ 100% ಫುಲ್ಫಿಲ್ ಮಾಡಿಬಿಡುತ್ತೆ. ಅದು ಏನು ಕಾಣ್ತೇವೆ ಅದನ್ನ ಇನ್ನೂ ರಿಚ್ ಮಾಡುತ್ತೆ. ಆ ಥರ ಒಂದು ಕ್ಯಾಮ್ರಾ ಅದು. ಅದ್ರ ಥರ ಒಂದು ಲೆನ್ಸ್ಗಳು. ಸೊ ಆ ಕ್ಯಾಮ್ರಾ ಆ್ಯಕ್ಚುಲಿ ನಮಗೆ ಇವಾಗ ಬರೋದು ಯಾವ ರೀತಿ ಬಾಡಿಗೆ ಕೊಡ್ತಾರೆ, ಆ ಥರ ಯಾರು ಕೊಡ್ತಾ ಇರಲಿಲ್ಲ. ಆ ಪ್ಯಾನವಿಷನ್ ಕಂಪನಿಗೆ ಅಪ್ರೋಚ್ ಮಾಡಬೇಕು. ಆ ಪ್ಯಾನವಿಷನ್ ಅವರೇ ಅವರು ಬರೋರು, ಶೂಟ್ ಮಾಡಿದ್ಮೇಲೆ ಏನು ರೆಂಟ್ ತಗೊಂಡು ಹೋಗ್ಬಿಡೋರು. ಅದು ಲಿಮಿಟೆಡ್ ಕ್ಯಾಮ್ರಾನೇ ಇದ್ದಿದ್ದು. ಅವಾಗೆಲ್ಲ ಇಂಗ್ಲೀಷ್ ಪಿಕ್ಚರ್ಗಳು ಜಾಸ್ತಿ ಪ್ಯಾನವಿಷನ್ನೇ ಬರ್ತಾ ಇದ್ದಿದ್ದು. ಸೊ ಆ ಪ್ಯಾನವಿಷನ್ ಅದಕ್ಕೆ ಅಷ್ಟು ಡಿಮಾಂಡ್ ಇದ್ದಿದ್ದಕ್ಕೋಸ್ಕರ ನಮ್ಮವರೆಲ್ಲರೂ ಆಮೇಲೆ ಕಾಸ್ಟ್ಲಿ ಬೀಳ್ತಾ ಇತ್ತು, ನಮ್ಮ ಯಾರು ತರಿಸ್ತಾ ಇರಲಿಲ್ಲ. ಸೊ ಹಾಗೇನೆ ಬೇರೆ ಈಗ ಈ ಕಲರ್ ವಿಷಯಕ್ಕೆ ಬರೋಣ. ಅಲ್ಲ, ಮೊದಲು ಈ 70mm 35mm ಇದು ಮುಗಿಸ್ಬಿಡೋಣ. ಆಯ್ತು. ಯಾಕೆಂದರೆ ನಮ್ಮ ಸಂಚಿಕೆನ ನೋಡಿ
ಒಬ್ರು ಕಮೆಂಟ್ ಹಾಕಿದ್ದಾರೆ ಇದ್ರ ಬಗ್ಗೆ ವಿವರಗಳನ್ನ ಕೊಡಿ ಅಂತ. ಹೌದು ಸರ್. ನನಗೆ ಈಗ ನೀವು ಹೇಳಿದ್ರಿಂದ ಏನು ಅರ್ಥ ಆಗ್ತಾ ಇದೆ ಅಂದ್ರೆ, ನಾವು ಈ ಹಿಟಾಚಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು 36 ಫ್ರೇಮ್ ಬರ್ತಾ ಇತ್ತಲ್ಲ, ಫೋಟೋಸ್ ತೆಗಿತಾ ಇದ್ವು. ಆ ಫೋಟೋನ ಪ್ರಿಂಟ್ ಹಾಕುವಾಗ ಅವ್ರು ನಿಮಗೆ ಪೋಸ್ಟ್ ಕಾರ್ಡ್ ಸೈಜ್ ಬೇಕಾ, ಕ್ಯಾಬಿನೆಟ್ ಸೈಜ್ ಬೇಕಾ ಅಂತ ಕೇಳ್ತಿದ್ರು. ಅಂದ್ರೆ ನಾವು ಅದು ಫಿಲ್ಮ್ ತೆಗ್ದಿರೋದು ಅಷ್ಟರಲ್ಲೇನೆ 35mm, ನಮಗೆ ಅದನ್ನ ಯಾವ ಸೈಜ್ ಬೇಕಾದ್ರೂ ಪ್ರಿಂಟ್ ಹಾಕಿ ಕೊಡ್ತಾರೆ. ನೀವು ಇನ್ನೂ ಬೇಕಾದ್ರೆ ದೊಡ್ಡದಾಗಿ ಪ್ರಿಂಟ್ ಹಾಕ್ಬೋದು. ಅಷ್ಟು ದೊಡ್ಡ ಪ್ರಿಂಟ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಗ್ರೈನ್ಸು ಆದಷ್ಟು ವೀಕ್ ಆಗುತ್ತೆ, ನೋಡೋದಕ್ಕೆ ನಿಮಗೆ ಬ್ಲರ್ರಿಯಾಗಿ ಕಾಣಿಸುತ್ತೆ. ಎಷ್ಟು ಚಿಕ್ಕದ ಪ್ರಿಂಟ್ ಹಾಕ್ತಿರೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಈ 70mm ನ 35mm ಅಲ್ಲಿ ತೆಗೆದು ಬ್ಲೋ ಅಪ್ ಮಾಡಿರ್ತಾರೆ. ಅದೇ ರೀತಿ ಈ 16mm ಅಲ್ಲಿ ಕೆಲವರು ಸಿನಿಮಾ ತೆಗೆದ್ಬಿಟ್ಟು 35mm ಬ್ಲೋ ಅಪ್ ಮಾಡಿದ್ದಾರೆ. 8mm ಅಂತಾನು ಇತ್ತು 8 ಇತ್ತು. ಆಮೇಲೆ ಸೂಪರ್ 8mm ಆಯ್ತು, ಆಮೇಲೆ 16mm ಆಯ್ತು, ಆಮೇಲೆ ಸೂಪರ್ 16 ಆಯ್ತು, ಆಮೇಲೆ 30mm ಬಂತು, ಆಮೇಲೆ ಮಿಕ್ಕಿದ್ದು 70mm, ಆಮೇಲೆ ಸಿನೆರಾಮಾಗೂ ಅಷ್ಟೇ ದೊಡ್ಡ ಫಿಲ್ಮು ದೊಡ್ಡದು. ಮೂರು ಕ್ಯಾಮ್ರಾ ಶೂಟ್ ಮಾಡಬೇಕು. ಹೌದು, ಮೂರು ಪ್ರೊಜೆಕ್ಟರ್ ಮಾಡಬೇಕು. ಆಮೇಲೆ ಇದು ಬಂತು 3D ಅಂದ್ರೆ 2 ಕ್ಯಾಮ್ರಾ ಶೂಟ್ ಮಾಡಬೇಕು, 2 ಪ್ರೊಜೆಕ್ಟರ್ ಇದು ಮಾಡಬೇಕು. 3D ಅಟ್ ಎ ಟೈಮ್ 2 ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು. ಆಮೇಲೆ 2 ಪ್ರೊಜೆಕ್ಟರ್ ಅದನ್ನ ಸ್ಕ್ರೀನ್ ಮಾಡಬೇಕು. ಇಷ್ಟು ಫಾರ್ಮೆಟ್ಗಳಿದಾವೆ. ನೋಡೋದಕ್ಕೆ ಒಂದು ಕನ್ನಡ. ಈಗ ಬಂದಿರೋದೇನಂದ್ರೆ ಈಗೆಲ್ಲ ಒಂದರಲ್ಲೇ ಅಲ್ಲಲ್ಲ, ಈಗ ಬಂದಿರೋದು ಏನಂದ್ರೆ ಐಮ್ಯಾಕ್ಸ್ ಬಂದಿದೆ. ಐಮ್ಯಾಕ್ಸ್ ಹೇಗಂದ್ರೆ ಚೌಕಟ್ ಪ್ರಕಾರ, ಅಂದ್ರೆ 40-60 ಸೈಟ್ ಅಂತ ಹೇಳ್ತಾರಲ್ಲ, ಇದರಲ್ಲಿ 8x100 ಏನೋ ಬರುತ್ತೆ ಸ್ಕ್ರೀನ್, ಅಷ್ಟು ದೊಡ್ಡ ಸ್ಕ್ರೀನು. ಇಂಡಿಯಾದಲ್ಲಿ ಇದು ಒಂದೇ ಸ್ಕ್ರೀನ್ ಒರಿಜಿನಲ್ ಐಮ್ಯಾಕ್ಸ್ ಇರೋದು ನಮ್ಮ ಪ್ರಸಾದ್ ಲ್ಯಾಬ್, ಪ್ರಸಾದ್ ಲ್ಯಾಬ್ ಅಲ್ಲಿ. ಈಗ ಬಾಂಬೆಲಿ ಇದೆ ಆಡ್ ಲ್ಯಾಬ್ನವ್ರದ್ದು. ಬಟ್ ಪ್ರಸಾದ್ ಲ್ಯಾಬ್ ಅಲ್ಲಿ ಹೆಂಗಿದ್ರೆ ನನಗೆ ಐಮ್ಯಾಕ್ಸ್ ಅಂತ ಏನೂ ಗೊತ್ತಿಲ್ಲ. ರಮೇಶ್ ಸರ್ ಮೀಟ್ ಮಾಡಕ್ಕೆ ಹೋಗಿದ್ದೆ ಒಂದ್ಸಾರಿ. ಅಂದರೆ ಐಮ್ಯಾಕ್ಸ್ ಬಂದು ಆಯಿತು, ಒಂದು 10 years ಆಯ್ತು, 12 years ಆಯಿತು ಐಮ್ಯಾಕ್ಸ್ ಬಂದು ಇಂಡಿಯಾಗೆ. ಲ್ಯಾಬ್ಗೆ ಹೋಗಿದ್ದೆ, ಮೀಟ್ ಮಾಡಿಕೊಂಡು ಬಾ ಥಿಯೇಟ್ರ್ ಹೋಗೋಣ ಅಂತ ಕರ್ಕೊಂಡೋಗಿ ಐಮ್ಯಾಕ್ಸ್ ಫಿಲ್ಮ್ ಆವಾಗ ಎವರೆಸ್ಟ್ ಅಂತ ಒಂದು ಫಿಲ್ಮು, ಪಿಕ್ಚರ್ ಹೊಡ್ಕೊಂಬಾನ ಆಫೀಸರ್ ಅಂತ ಹೇಳ್ಬಿಟ್ಟು ವಾಚ್ಮ್ಯಾನ್ಗೆ ಹೇಳ್ಬಿಟ್ಟು ಹೊಟ್ಟೋದ್ರು ಅವರು. ನಾನು ಹೋಗಿ ಒಳಗಡೆ ಕೂತ್ಕೊಂಡೆ, ನೋಡ್ತೀನಿ ಸರ್, ಹಿಂಗೆ ಕೂತ್ಕೊಬೇಕದು. ಅಂದರೆ ಅದಕ್ಕೆ ಸೀಟ್ ಅಡ್ಜಸ್ಟ್ಮೆಂಟ್ ಆ ಥರ ಇದೆ. ಈಗ ಇದಕ್ಕೆ ಬೇರೆ ಹಿಂಗೆ ಕೂತ್ಕೊಬೇಕಲ್ಲ, ಇದಕ್ಕೆ ಹಿಂಗೆ ಕೂತ್ಕೊಬೇಕು. ಸೊ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ರೆ ಹೆಂಗಿದೆ ಎಫೆಕ್ಟ್ ಅಂದರೆ, ಈಗ ನಾವು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ನಾವು ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ನಾವು ಹೋಗ್ತಾ ಇದ್ದೀವಿ ಹೆಲಿಕಾಪ್ಟ್ರಲ್ಲಿ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಈಗ ವಾರ್ ನಡೀತಾ ಇದೆ, ವಾರಲ್ಲಿ ನಾವು ಇದ್ದದಲ್ಲಿ ನಾವು ಇದ್ದೀವಿ ಆ ಥರ. ಈಗ ಸಪೋಸ್ ಮೆಜೆಸ್ಟಿಕಲ್ಲಿ ನಾವು ಹೋಗ್ತಾ ಇದ್ದೀವಿ ಎಲ್ಲ ಅಂತ ಇಟ್ಕೊಳ್ಳಿ, ನಾವು ಮೆಜೆಸ್ಟಿಕಲ್ಲಿ ನಾವು ಓಡ್ಕೊಂಡು ಅನ್ನೋ ಥರ ಫೀಲಿಂಗ್ ಬರುತ್ತೆ. ಅಷ್ಟು ಅದ್ಭುತವಾದ ಟೆಕ್ನಾಲಜಿ ಬಂದಿದೆ ಐಮ್ಯಾಕ್ಸ್ ಫಿಲ್ಮ್ಗಳು. ಸೊ ಅದೊಂದು ದಯವಿಟ್ಟು ನೀವು ಯಾವಾಗ ನಾವು ಹೋದರೆ ಪ್ರಸಾದ್ ಲ್ಯಾಬಲ್ಲಿ ಹೋಗಿ ಐಮ್ಯಾಕ್ಸಲ್ಲಿ ಫಿಲ್ಮ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮ್ಗೆ ಅದರದ್ದು ಇದು. ಈಗ ಈ ಕಲರ್ಸ್ ಬಗ್ಗೆ ಹೇಳಿ ಸರ್. ಗೇವಾ ಕಲರು, RO ಕಲರು, ಟೆಕ್ನಿಕ್ ಕಲರು, ಈಶ್ಮನ್ ಕಲರು, ಈ ರೀತಿ ಬೇಕಾದಷ್ಟು ಕಲರ್ಗಳ ಬಗ್ಗೆ ಮಾತಾಡ್ತಾರೆ. ಸಾಮಾನ್ಯ ಜನಕ್ಕೆ ಕಲರ್ ಫಿಲ್ಮ್ ಅಂತ ಗೊತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಿಟ್ರೆ ಕಲರ್ ಅಂತ. ಈ ಫಿಲ್ಮ್ ಕ್ವಾಲಿಟಿಗಳು ಏನು ಅಂತ? ಈ ಟೆಕ್ನಾಲಜಿ ಈಗ ಮುಂದುವರೆದಿದೆ. ನಿಮ್ಗೆ ನಾವು ಒಂದು ಸ್ವಲ್ಪ ಹಳೆ ಕರ್ಕೊಂಡು ಹೋಗ್ತೀನಿ, ಹಳೇದು ಹೇಳ್ತೀನಿ. ಆಗ ಇವನ್ ಸ್ಟಾರ್ಟಿಂಗ್ ಬರ್ತಾ ಫಿಲ್ಮ್ಗಳಿದೆಯಲ್ಲ, ಹಿಂದಿ ಆಗಿರಲಿ ಇಂಗ್ಲೀಷ್ ಆಗಿರಲಿ, ಈ ಗೇವಾ ಕಲರ್ ಅಂತ ಬರೋದು. ಹೌದು, ಗೇವಾ ಕಲರ್ ಅಂದರೆ ಒಂದು ಟೋನ್, ಒಂದು ರೆಡ್ ಇದ್ರೆ ರೆಡ್ ಟೋನ್, ಮರ ಗಿಡ ಮನುಷ್ಯ ಯಾರೇ ಇರಲಿ ಎಲ್ಲ ಕಾರು ಗೀರು ಏನಿದ್ರು ರೆಡ್ ಟೋನ್, ಫುಲ್ ಕಂಪ್ಲೀಟ್ ರೆಡ್ ಟೋನ್ ಬರೋದು. ಇಲ್ಲ ಬ್ಲೂ ಬೇಕಾ ಬ್ಲೂ ಬರೋದು, ಇಲ್ಲ ಗ್ರೇ ಬೇಕಾ ಆತ ಒಂದೇ ಒಂದು ಕಲರ್, ಒಟ್ಟಿನಲ್ಲಿ ಕಲರ್ ಫಿಲ್ಮ್ ಅದು ಗೇವಾ ಕಲರ್. ಓಕೆ, ಅದಕ್ಕೆ ನೆಕ್ಸ್ಟ್ ಬಂದಿದ್ದು RO ಕಲರ್. RO ಕಲರ್ ಅಂದರೆ ಎಲ್ಲ ಕಲರ್ ಬರೋದು, ಬಟ್ ಪರ್ಫೆಕ್ಟಾಗಿ ಬರ್ತಾ ಇಲ್ಲ, ಲೀಕೇಜ್ ಆಗೋದು. ಲೀಕೇಜ್ ಆದರೆ ನಮ್ಮ ಕನ್ನಡದಲ್ಲಿ ಮಾಡಿದ್ದಾರೆ ರವಿ ಸರ್, ಯಾರು KSL ಸ್ವಾಮಿ ಸರ್, KSL ಸ್ವಾಮಿ ಅವರು ಮಾಡಿದ ಅದೃಷ್ಟ ಅನ್ನೋ ಫಿಲ್ಮ್ RO ಕಲರ್ ಮಾಡಿದ್ದಾರೆ ಅವರು. ಅದು ದೊಡ್ಡ ಸಾಹಸನೆ ಆ ಕಾಲದಲ್ಲಿ. ಹೌದು, ಭಾಳ ಕಾಸ್ಟ್ಲಿ ಫಿಲ್ಮ್ ಅದು. ಸೊ ಮಾಡಿದ್ದಾರೆ. ಸ್ವಲ್ಪ ಡಾರ್ಕ್ ಅಲ್ಲಿ ಶೂಟ್ ಮಾಡ್ದಂಗೆ ಕಾಣಿಸುತ್ತೆ ಎಲ್ಲ ಸೀನ್ಗಳು. ಅದಕ್ಕೆ ನೆಕ್ಸ್ಟ್ ಬಂದಿದ್ದು ಅಕ್ಫಾ ಗೆವಾರ್ಟ್. ಆಮೇಲೆ ಅದ್ರ ಸ್ವಲ್ಪ ಇದು ಅಡ್ವಾನ್ಸ್ ಟೆಕ್ನಾಲಜಿ ಗೆವಾರ್ಟ್ ಅಂತ ಬಂತು, ಅಡ್ವಾನ್ಸ್ ಟೆಕ್ನಾಲಜಿ ಬಂತು. ಆಮೇಲೆ ಅದಕ್ಕೆ ಮೀರಿಸಿ ಬಂದಿದ್ದು ಈಸ್ಟ್ಮನ್ ಕಲರ್. ಅದು ಸೂಪರ್ ಬರೋದು. ಆಮೇಲೆ ಈಸ್ಟ್ಮನ್ ಕಲರ್ ಸಿಸ್ಟರ್ ಕನ್ಸರ್ನ್ ಒಂದು ಬರೋದು ಅಕ್ಫಾ ಗೆವಾರ್ಟ್. ಆ ಕಂಪ್ನಿ ಬೇರೆ ಈ ಕಂಪನಿ, ಅದು ಚೆನ್ನಾಗಿ ಬರೋದು. ಈಸ್ಟ್ಮನ್ ಈಕ್ವಲ್ ಅದು ಬರೋದು ಅಕ್ಫಾ ಗೆವಾರ್ಟ್. ಅದು ಸುಮಾರು ಈಗ ಜೂಲಿ ಎಲ್ಲ ಮಾಡಿದ್ದು ಅಕ್ಫಾ ಗೆವಾರ್ಟ್ ಅಲ್ಲೇ ಮಾಡಿದ್ದು ನಾನು. ಸೊ ಆಮೇಲೆ ಫಾರಿನ್ ಫಿಲ್ಮ್ಗಳೆಲ್ಲ ಬರೋವಲ್ಲ, ನಮ್ಮ ಮೆರೋನಾನ್ ಜೋಕರು, ಹೌದು, ಆಮೇಲೆ ಅರೌಂಡ್ ದ ವರ್ಲ್ಡ್, ಇವೆಲ್ಲ ಟೆಕ್ನಿಕಲ್ ಅಂತ ಬರೋದು. ಪಾಕಿಸ್ತಾನ, ಹೌದು, ಇವೆಲ್ಲ ಟೆಕ್ನಿಕಲ್ ಅಂತ ಬರೋದು. ಆಮೇಲೆ ವಿಷ ಅಂತ ನಮ್ಮ ನವರಂಗ್, ಇವೆಲ್ಲ ಟೆಕ್ನಿಕಲ್ ಅಂತ ಬರೋವು.
ಟೆಕ್ನಿಕಲ್ ಹೆಂಗಂದ್ರೆ ಅದು ಟೆಕ್ನಿಕಲ್ ಅಂತ ಒಂದು ಫಿಲ್ಮೇ ಇರಲಿಲ್ಲ. ಲಂಡನ್ನಲ್ಲಿ ಅದು ಇದಿತ್ತು ಲ್ಯಾಬ್. ಅಮೆರಿಕಾದಲ್ಲಿ ಶೂಟ್ ಮಾಡಲಿ, ಎಲ್ಲೇ ಶೂಟ್ ಮಾಡಲಿ ಅದು ಇಸ್ಮಾಗಲ ಶೂಟ್ ಮಾಡೋರು. ಲಂಡನ್ ತೊಗೊಂಡೋಗಿ ಟೆಕ್ನಿಕಲ್ ಪ್ರಿಂಟ್ ಹಾಕ್ಸ್ಕೊಂಬರೋರು. ಪ್ರಿಂಟ್ ಹಾಕೋದು ಅದರಲ್ಲಿ ಟೆಕ್ನಿಕಲ್ ಪ್ರಿಂಟ್ ಹಾಕ್ಸೋದು, ಅದು ದಟ್ಸ್ ಕಾಲ್ಡ್ ಟೆಕ್ನಿಕಲ್. ಅಂದ್ರೆ ಅದು ತುಂಬಾ ನೋಡೋದಕ್ಕೆ ಅಂದ್ರೆ ಟೆಕ್ನಿಕಲ್ ಅಂದ್ರೆ ರಿಚ್ನೆಸ್ ಜಾಸ್ತಿ, ಪ್ರತಿ ಸೀನ್ ಎನ್ಹಾನ್ಸ್ ಮಾಡೋದು. ಈಗ ಪ್ಯಾನಾವಿಷನ್ ಕ್ಯಾಮ್ರಾ ಹೇಗೆ ಎನ್ಹಾನ್ಸ್ ಮಾಡುತ್ತೋ ಹಾಗೆ ಇದು ಕಲರ್ ಎನ್ಹಾನ್ಸ್ ಮಾಡೋದು, ತುಂಬಾ ರಿಚ್ ಆಗಿ ಕಾಣೋದು. ಅದಕ್ಕೆ ದಟ್ಸ್ ಕಾಲ್ಡ್ ಟೆಕ್ನಿಕಲ್. ಕನ್ನಡದಲ್ಲಿ ಯಾವುದು ಈಸ್ಟ್ಮನ್ ಕಲರ್ ಬಂದಿದೆ? ಈಸ್ಟ್ಮನ್ ಕಲರ್ ಸುಮಾರು ಈಗ ನಂದು ಎಲ್ಲ ಪಿಕ್ಚರು ಈಸ್ಟ್ಮನ್, ಎಕ್ಸೆಪ್ಟ್ ಜೂಲಿ. ನಾನು ಮಾಡಿದ ಎಲ್ಲ ಪಿಕ್ಚರು ಈಸ್ಟ್ಮನ್ ಕಲರೇ ಮಾಡಿದ್ದು, ಎಕ್ಸೆಪ್ಟ್ ನಂದು ಒಂದು ಪಿಕ್ಚರ್ ಏನೋ ನಾನು ಅದು ಆವಾಗ ಆರೋ ಕೂಡ ಇದಾಗಿತ್ತು, ಅಪ್ಗ್ರೇಡ್ ಆಗಿತ್ತು. ಅದೊಂದು ಪಿಕ್ಚರ್ ಮಾಡಿದೆ. ಬಿಟ್ಟು ಎಲ್ಲ ನಾನು ಮಾಡಿದ್ದು ಈಸ್ಟ್ಮನ್ ಕಲರೇ ಮಾಡಿದೆ. ಯಾಕೆಂದ್ರೆ ಅಮರಶಿಲ್ಪಿ ಜಕಣಾಚಾರಿ ಈಸ್ಟ್ಮನ್ ಕಲರ್ ಅಂತಲೇ 100% ಈಸ್ಟ್ಮನ್ ಕಲರ್. ಹೌದೌದು. ಸೊ ಕನ್ನಡದಲ್ಲಿ ಅದೇ ಹೇಳ್ದಲ್ಲ, ಆರ್ವೋ ಕಲರು ಮಾಡಿದ್ದು ಅದೃಷ್ಟ. ಅದಕ್ಕೆ ಮುಂಚೆನೇ ಮಾಡಿದ್ದು ಅಮರಶಿಲ್ಪಿ ಜಕಣಾಚಾರಿ ಈಸ್ಟ್ಮನ್ ಕಲರ್. ಸೊ ಆವಾಗ ಆಮೇಲೆ ಬಂದಿದ್ದೆಲ್ಲ ಫಿಲ್ಮ್ ಎಲ್ಲ ಕಂಪ್ಲೀಟ್ ಅಪ್ಗ್ರೇಡ್ ಆಗಿ ಬಂದಿರೋ ಎಲ್ಲ ಈಸ್ಟ್ಮನ್ ಕಲರ್ಗಳೆಲ್ಲ ಅಪ್ಗ್ರೇಡ್ ಆಗಿ ಬಂದಿದ್ದು. ಈಗ 70mm 35mm ಸಿನಿಮಾ ಸ್ಕೋಪ್ ಈ ವ್ಯತ್ಯಾಸಗಳ ಬಗ್ಗೆ ಹೇಳಿದ್ರಿ, ಆಮೇಲೆ ಕಲರ್ ವ್ಯತ್ಯಾಸಗಳ ಬಗ್ಗೆ ಹೇಳಿದ್ರಿ. ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದಲೂ ಚಿತ್ರರಂಗದಲ್ಲಿ ಇದ್ದೀರಿ. ಈಗ ಡಿಜಿಟಲ್ ಕಾಲ ಬಂದ್ಬಿಟ್ಟಿದೆ. ಅವತ್ತಿಗೆ ಇವತ್ತಿಗೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ? ವ್ಯತ್ಯಾಸ ಅಂದರೆ ಸರ್ ಅಜಗಜಾಂತರ ವ್ಯತ್ಯಾಸ. ಅಜಗಜಾಂತರ. ಹೌದೌದು. ಯಾಕೆಂದರೆ ಆಗ ನಿಮಗೆ ಒಂದು ಫಿಲ್ಮ್ ಶೂಟ್ ಮಾಡಬೇಕು ಅಂದರೆ ಕ್ಯಾಮ್ರಾ ಕಣ್ಣಲ್ಲಿ ನೋಡಬೇಕಾದ್ದು ಬರೀ ಕ್ಯಾಮ್ರಾಮ್ಯಾನ್ ಮಾತ್ರ. ಈಗ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಡೈರೆಕ್ಟ್ರಿಗೆ ಬಂದು ಅವ್ರು ಡೌಟ್ ಬಂತಂದರೆ ಒಂದು ಸರಿ ಫಿಲ್ಮ್ ತೋರಿಸ್ಬೋದು, ಡೈರೆಕ್ಟ್ರ್ ಬಂದು ತೋರಿಸೋರು, ಇಲ್ಲ ಡೈರೆಕ್ಟ್ರಾಗಿ ಕಂಪೋಸ್ ಮಾಡೋರು, ಹಿಂಗೆ ಬೇಕು ಅಂತಂದ್ಬಿಟ್ಟು. ಅವಾಗ ಅವು ಬಿಟ್ಟರೆ ಈಗ ಸಪೋಸ್ ಯಾರೋ ಆರ್ಟಿಸ್ಟು ಒಂದು ಫ್ರೇಮ್ ತೋರಿಸಿ ಆಗಿದೆ ಅಂತ ಅವ್ರು ನೋಡ್ಕೊಂಡು ಹೋಗ್ಬೋದು. ಬಿಕ್ಕಿದ ಯಾರು ಬಂದು ನೋಡೋಂಗಿರಲಿಲ್ಲ, ಕ್ಯಾಮ್ರಾ ಕಣ್ಣು ಇಡೋಂಗೆ ಇರಲಿಲ್ಲ. ಒಂದು ಶಿಸ್ತಿತ್ತು. ಆಮೇಲೆ ಅದು ಏನೇ ನಾವು ಶೂಟ್ ಮಾಡಿದ್ರು ಕೂಡ ಏನು ಬಂದಿದೆ ಅದರಲ್ಲಿ, ಕಟ್ರ್ ಬಂದಿದೆಯಾ, ಫ್ರೇಮಲ್ಲಿ ಏನು ಬಂದಿದೆ, ಇಲ್ಲ ಬೇರೆ ಯಾರು ಬಂದ್ಬಿಟ್ಟಿದಾರ, ಅದೆಲ್ಲ ಕ್ಯಾಮ್ರಾ ಗಮನಿಸಬೇಕಾಗಿತ್ತು. ಅಂದರೆ ಈ ಶೂಟಿಂಗ್ ನೋಡ್ತಾ ನಮಗೂ ಕ್ರಿಸ್ಟಲ್ ಕ್ಲಿಯರ್ ಕಾಣ್ತಾ ಇಲ್ಲ, ಅಲ್ಲಿ ಶಟರಿಂಗ್ ಬರ್ತಾ ಇರುತ್ತೆ. ಹೌದು, ಶಟರಿಂಗ್ ಬರ್ತಾ ಇರ್ಬೇಕಾದ್ರೆ ಅದರಲ್ಲಿ ನಾವು ಎಲ್ಲ ಕಡೆ ಗಮನಿಸಬೇಕಾಗಿತ್ತು. ಈ ಫ್ರೇಮಲ್ಲಿ ಇವರು ಕರೆಕ್ಟ್ ಆಗಿದಾರಾ, ತಲೆ ಕಟ್ಟಾಯ್ತಾ, ಈ ಕಡೆ ಇದು ಕಟ್ಟಾಯ್ತಾ, ಪ್ಯಾನಿಂಗ್ ಮಾಡುವಾಗ ಯಾರು ಬಂದ್ಬಿಟ್ರ ಅಲ್ಲಿ ಸೈಡಲ್ಲಿ ಇನ್ನೊಬ್ರು ಯಾರಾದ್ರು, ಔಟ್ ಫ್ರೇಮ್ ಯಾರೋ ಇದಾರಾ, ಇಲ್ಲ ಲೂಸ್ ಫ್ರೇಮ್ ಆಯ್ತಾ, ಇಲ್ಲ ಕಟ್ರ್ ಬಂತಾ, ಇದೆಲ್ಲ ಗಮನಿಸ್ಕೊಂಡು ಶೂಟ್ ಮಾಡಬೇಕಾಗಿತ್ತು. ಅಷ್ಟು ಡಿಫಿಕಲ್ಟ್ ಇತ್ತು ಅವಾಗ ಕ್ಯಾಮ್ರಾಮನ್ಗೆ. ಆಮೇಲೆ ಅಷ್ಟೆಲ್ಲ ಆದಮೇಲೆ ಇದು ಶೂಟ್ ಮಾಡಿ ಲ್ಯಾಬ್ ಕಳಿಸಿದ್ಮೇಲೆ ಅದು ಪ್ರಿಂಟ್ ಹಾಕ್ಸಿ ಬರೋವರೆಗೂ ಟೆನ್ಷನ್ ಇತ್ತು. ಒಂದು ಕ್ಯಾಮ್ರಾಮನ್ಗೆ ಕಾನ್ಫಿಡೆನ್ಸ್ ಇರ್ತಾ ಇತ್ತು, ಬಟ್ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲ ಸ್ವಲ್ಪ ಟೆನ್ಷನ್, ಏನಪ್ಪ ಹೆಂಗೆ ಬರುತ್ತೋ ಏನೋ ಎತ್ತ ಅಂದ್ಬಿಟ್ಟು, ಯಾಕಂದರೆ ಅವ್ರನ್ನು ನೋಡಿರೋಕ್ಕಿಲ್ಲ. ಸೊ ಅದಕ್ಕೆ ಅವಾಗ ಏನು ಮಾಡ್ತಾಯಿದ್ರು, ಎಕ್ಸ್ಪೀರಿಯನ್ಸ್ಡ್ ಕ್ಯಾಮ್ರಾಮನ್ಗಳೇ ಫಸ್ಟ್ ಅವಕಾಶ ಕೊಡ್ತಾ ಇದ್ದಿದ್ದು. ಹೊಸಬ್ರಿಗೆಲ್ಲ ಟಕ್ ಅಂತ ಕ್ಯಾಮ್ರಾಮನ್ ಆಗೋತ ಕೊಡ್ತಾ ಇರಲಿಲ್ಲ, ಬಿಕಾಸ್ ಏನಾಗುತ್ತೋ ಏನೋ ಎತ್ತ ಅಂದ್ಬಿಟ್ಟು. ಅವಾಗ ಏನು ಮಾಡ್ತಾರೆ, ಒಬ್ಬ ಕ್ಯಾಮ್ರಾಮನ್ಗೆ ಅವ್ರು ಇಂಡಿವಿಜುವಲ್ ಮಾಡಬೇಕು ಅಂದರೆ ಅದು ಯಾವ ಥರ ಕೆಲಸ ಮಾಡ್ತಾ ಇದ್ದಾನೆ, ಇದನ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಏನಿದು, ಅದನ್ನು ಫಸ್ಟ್ ಟ್ಯಾಲಿ ಮಾಡ್ತಾ ಇದ್ರು. ಆಮೇಲೆ ಒಂದು ಫಿಲ್ಮ್ ಕ್ಯಾಮ್ರಾಮನ್ಗೆ ಅವಕಾಶ ಕೊಡ್ತಾ ಇದ್ರು. ಇಲ್ಲಾಂದರೆ ಡೈರೆಕ್ಟ್ ಕ್ಯಾಮ್ರಾಮನ್ ಆಗಿ ಪ್ರಮೋಟ್ ಮಾಡ್ತಾ ಇರಲಿಲ್ಲ. ಈಗ ಹಂಗೇಂದರೆ ಇವನ್ ಡೈರೆಕ್ಷನ್ ಮಾಡಬೇಕು ಅಂದರೂ ಕೂಡ ತುಂಬ ಹೆದರ್ಕೊಳ್ಳೋರು. ಅವರು ಎಷ್ಟು ವರ್ಷ ಕಲಿತು ಎಲ್ಲಿ ಅವ್ರಿಗೂ ಭಯ, ಏನಾದರೂ ಮಿಸ್ಟೇಕ್ ಆಗ್ಬಿಟ್ಟು ಏನು ಮಾಡೋದು ಅಂದರೆ ಆ ಥರ ಕ್ಯಾಮ್ರಾದಲ್ಲೂ ಹಂಗೆ ಇತ್ತು. ಸೊ ಆ ಥರ ಮಾಡೋರು. ಸೊ ಈಗೇನಾಗಿದೆ ಅಂದರೆ ಎಲ್ಲ ಕಂಪ್ಲೀಟ್ ಡಿಜಿಟಲ್ ಬಂದ್ಬಿಟ್ಟಿದೆ. ಇಲ್ಲಿ ಡಿಜಿಟಲ್ ಬಂದು ಕೂತ್ಕೊಂಡು ಪಕ್ಕದಲ್ಲೇ ಕ್ಯಾಮ್ರಾಮನ್ ಫೇಮ್ ಇಟ್ಟ ಅಂದರೆ ಪಕ್ಕದಲ್ಲೇ ಮಾನಿಟರ್ ಇರುತ್ತೆ. ಕೆಲವು 2-3 ಮಾನಿಟರ್ ಇಟ್ಕೊಂಡಿರ್ತಾರೆ. ಆರ್ಟಿಸ್ಟ್ ಬಂದು ನೋಡ್ತಾರೆ, ಅವರು ಬಂದು ನೋಡ್ತಾರೆ, ಶೂಟ್ ಆಗಿದ ತಕ್ಷಣ ಟಕ್ಕ ಅಲ್ಲೇ ಬಂದು ನೋಡ್ತಾರೆ. ಅವಾಗ ಫ್ರೇಮಲ್ಲಿ ಯಾರ ಬಂದ್ರ, ಕಟ್ರ್ ಬಂತ, ಲೈಟ್ ಬಂತ, ಎಲ್ಲ ಅಲ್ಲೇ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಏನೇ ಕ್ಯಾಮ್ರಾ ಮಿಸ್ಟೇಕ್ ಮಾಡಿದ್ರು ಕೂಡ ಜರ್ಕ್ ಬಂತ ಎಲ್ಲ ಅಲ್ಲಿ ಕಾಣ್ತಾ ಇರುತ್ತೆ. ಅಲ್ಲಿ ಡೈರೆಕ್ಟ್ ಕೂತು ಜರ್ಕ್ ಬಂತವ ಇನ್ನೂ ತೆಗಿ ಅಂತ ಹೇಳ್ತಾರೆ. ನಾನು ಅರಮನೆಯಲ್ಲಿ ಪುಟ್ಟಸ್ವಾಮಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಬಹಳ ದಿನಗಳ ನಂತರ ಅಣ್ಣ ಅವರು ಪತ್ರಿಕಾಗೋಷ್ಠಿಗೆ ಬಂದಿದ್ದರು. ಅವತ್ತು ನಾನು ಅಲ್ಲಿ ಪತ್ರಕರ್ತನಾಗಿ ಹೋಗಿದ್ದೆ. ಅವತ್ತು ಈ ಶ್ರೀನಾಥ್ ಅವರು ಒಂದು ರಾಜನ ಪಾತ್ರ, ಶಿವರಾಜ್ ಕುಮಾರ್ ಅವರು ಇರ್ತಾರೆ, ಅದ್ರದ್ದೊಂದು ಶೂಟಿಂಗ್ ಮಾಡಿದ್ರು. ಆ ಸೀನ್ನ ತಂದು ಅಣ್ಣ ಅವ್ರಿಗೆ ತೋರಿಸಿದ್ರು, ನೋಡಿ ಹೀಗೆ ಬಂದಿದೆ ಇವಾಗ ಮಾಡಿರೋ ಸೀನು ಅಂತ. ಎಷ್ಟು ಆಶ್ಚರ್ಯಪಟ್ಬಿಟ್ರು ರಾಜ್ಕುಮಾರ್ ಅವರು ಅಂದರೆ, ನಮ್ಮ ಕಾಲದಲ್ಲೆಲ್ಲ ಈ ಥರ ನೋಡೋದಕ್ಕೆ ಅವಕಾಶನೇ ಇರಲಿಲ್ಲ. ಈಗ ನೋಡಿ ಇವಾಗ ಮಾಡಿದ್ದು ಇವಾಗ ನೋಡ್ಬೋದು. ಈಗಂದರೆ ಅಲ್ಲಿ ಸ್ಪಾಟಲ್ಲೇ ಎಡಿಟಿಂಗ್ ಮಾಡ್ಬೋದು, ಸ್ಪಾಟಲ್ಲೇ ಎಲ್ಲ ಡಿಶನ್ ತೊಗೊಂಡ್ಬಿಡ್ಬೋದು, ಅಲ್ಲೇ ಸೀನ್ ಅಲ್ಲೇ ಎಡಿಟಿಂಗ್ ಮಾಡಿ ಅಲ್ಲೇ ನೋಡ್ಬೋದು ಸೀನ್ ಹೆಂಗೆ ಬಂದಿದೆ, ಇಲ್ಲ ಇನ್ನೊಂದು ಸ್ವಲ್ಪ ಬೇರೆ ತಕ್ಕೊಳ್ಳೋಣ ಅಂತ ಒಂದು ಆಪ್ಷನ್ ಸಿಕ್ಕಾಪಟ್ಟೆ ಇದೆ ಇವಾಗ.
ಫಿಲ್ಮ್ ಮೇಕಿಂಗ್ ತುಂಬಾ ಈಸಿ ಆಗಿದೆ ಇವಾಗ. ನೀವು ಆವಾಗಲೇ ಒಂದು ಮಾತು ಹೇಳಿದ್ರಲ್ಲ, ಫೀಲ್ಡಲ್ಲಿ ಯಾರು ಅನ್ವಾಂಟೆಡ್ ಪರ್ಸನ್ಸ್ ಬಂದಿದಾರಾ ಅಥವಾ ಕ್ಯಾಮ್ರಾದೇನಾದ್ರು ಇದು ಲೈಟ್ದು ಇನ್ನೊಂದು ಮತ್ತೊಂದು ಏನಾದ್ರು ಬಂದಿದ್ಯಾ ಅಂತ. ಅದಕ್ಕೆ ಒಂದೆರಡು ಉದಾಹರಣೆ ಹೇಳ್ತೀನಿ. ಮಯೂರ ಸಿನಿಮಾ ನೋಡಿ. ಹೌದು. ಈ ಮೌನವ ತಾಳೆನು ಆ ಹಾಡಲ್ಲಿ ಕುದುರೆ ಗಾಡಿ ಓಡ್ತಾ ಇದೆ, ಹಿಂದೆ ಒಂದು ಗಾಡ್ರೇಜ್ ಚೇರ್ ಕಾಣಿಸುತ್ತೆ ನಿಮ್ಗೆ. ಹೌದೌದು. ಇವತ್ತು ನೋಡ್ಬೋದು ನೀವು. ಅದು ಕಾಣುತ್ತೆ. ಆಮೇಲೆ ಲೈಟ್ ಕಂಬ ಕಾಣುತ್ತೆ. ಆ ಲೈಟ್ ಕಂಬ ಕಾಣಿಸೋದು ಇದರಲ್ಲಿ ಕಿಲಾಡಿ ರಂಗ ಜಾನಪದ ಸಿನಿಮಾ. ಕಿಲಾಡಿ ರಂಗನ ಲಾವಣಿ ಎಂದರೆ ಅಂತ ರಾಜ್ಕುಮಾರ್ ಅವರು ಹಾಡು ಹೇಳ್ಕೊಂಡು ಬರ್ತಾರೆ. ರಂಗ ಒಂದು ಲೈಟ್ ಕಂಬದ ಎದುರುಗಡೆ ಬರ್ತಾರೆ. ಜಾನಪದ ಚಿತ್ರದಲ್ಲಿ ಲೈಟ್ ಕಂಬ ಎಲ್ಲಿಂದ ಬಂತು? ಅದು ಏನಾಗಿದೆ, ಆಡಿಯನ್ಸ್ಗೆ ಅದೆಲ್ಲ ಕಡೆ ಗಮನ ಕೊಡಲ್ಲ. ಬಟ್ ಟೆಕ್ನಿಷಿಯನ್ಸ್ ಇದಾರಲ್ಲ, ಅವರು ಕಮೆಂಟ್ಸ್ ಪಾಸ್ ಮಾಡ್ತಾರೆ ಅದ್ರ ಬಗ್ಗೆ. ಅವರು ಇನ್ನೊಬ್ಬ ಡೈರೆಕ್ಟ್ ಅವ್ರಿಗೆ ಏನು ಗೊತ್ತುಬಿಟ್ರೆ ಅವ್ನಿಗೆ ಸರಿಯಾಗಿ ಅಲ್ಲ, ಇದು ಎಲ್ಲರ ಕಣ್ಣು ತಪ್ಪಿಸಿ ಬಂದಿರೋದು. ಆಮೇಲೆ ಪ್ರೇಕ್ಷಕರು ನೋಡಿದ್ಮೇಲೆ ಪತ್ರಿಕೆಗಳಲ್ಲಿ ಬರೆಯೋರು, ಇಂಥ ಸಿನಿಮಾದಲ್ಲಿ ನಾವು ಇದನ್ನ ನೋಡ್ಬೇಕಾಯ್ತಲ್ಲ. ಹಾಗೆ ಈಗ ನಮ್ಮಲ್ಲಿ ಯಾರು ಫಿಲ್ಮ್ ಬಳಸಿ ಸಿನಿಮಾ ಶೂಟ್ ಮಾಡಲ್ವಾ? ಕಚ್ಚಾ ಫಿಲ್ಮ್ ಬಳಸಿ. ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಫಿಲ್ಮ್ ಯೂಸ್ ಮಾಡಲ್ಲ. ಈವನ್ ಹಿಂದಿ ಫಿಲ್ಮ್ ಮಾಡಲ್ಲ. ಇಟ್ ಮೇ ಬಿ ಹಾಲಿವುಡ್ ಅಲ್ಲಿ ಫಿಲ್ಮ್ ಬಳಸಿ ಶೂಟ್ ಮಾಡ್ತಾರೆ ಅಂತ ಕೇಳಿದ್ದೀನಿ ನಾನು ಕೇಳ್ಪಟ್ಟಿದ್ದೀನಿ, ಅದಕ್ಕೆ ಕೇಳಿದೆ. ಹಾಲಿವುಡ್ ಅಲ್ಲಿ ಈಗ ದೊಡ್ಡ ದೊಡ್ಡ ಫಿಲ್ಮ್ ಬರ್ತಲ್ಲ, ಅದು ಫಿಲ್ಮ್ ಬಳಸಿ ಶೂಟ್ ಮಾಡ್ತಾರೆ. ಶೂಟ್ ಆದ್ಮೇಲೆ ಮಿಕ್ಕಿದ್ದು ಪ್ರೊಸೀಜರ್ಸ್ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿಗೆ ತಗೊಂಡ್ಬಿಡ್ತಾರೆ. ಎಡಿಟಿಂಗ್ ಆಗ್ಬೋದು, ಮಿಕ್ಕಿದ ಏನೇ ವಿಷಯಗಳನ್ನು ಅವರು ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಶೂಟ್ ಮಾಡೋದು ಮಾತ್ರ ಫಿಲ್ಮ್ ಅಲ್ಲಿ ಶೂಟ್ ಮಾಡ್ತಾರೆ. ಹೌದೌದು. ಕ್ರಿಸ್ಟೋಫರ್ ನೋಲಾನ್ ಅವರು ಆ ರೀತಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಕೇಳಿದ್ದೀನಿ ಸರ್. ಅದು ಎಂತಕ್ಕೆ ಆ ಥರ ಮಾಡ್ತಾ ಅಂದ್ರೆ, ಅವರಲ್ಲಿ ಈಗ ನಮಗೆ ಗೊತ್ತಿರೋ ಹಾಗೆ ಫಿಲ್ಮಲ್ಲಿ ಶೂಟ್ ಮಾಡ್ತೀವಲ್ಲ, ಅದರಲ್ಲಿ ನಮಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ತೀನಿ ನಾನು. ರಾಧು ಕರ್ಮಕರ್ ಅಂತ ಒಬ್ಬರು ಕ್ಯಾಮ್ರಾಮ್ಯಾನು, ಯಾರಿಗೆ ರಾಜ್ ಕಪೂರ್ ಸರ್ಗೆ ಬಿಟ್ಟರೆ ಬೇರೆ ಯಾರು ಅವ್ರು ಮಾಡ್ತಾ ಇರಲಿಲ್ಲ. ಅವ್ರಿಗೆ ಅದು ಆನೆ, ಎಲ್ಲರೂ ಹೇಳ್ತಾರೆ ರಾಧು ಕರ್ಮಕರ್ ಆನೆ ಸಾಕ್ದಂಗೆ, ಆ ಥರ ಒಂದು ಅವರು ಲೈಟಿಂಗ್ ಟೇಸ್ಟು. ನಿಮಗೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವರು ಜಾಸ್ತಿ ಲೋನಿ ಅಂತ ಇತ್ತು ರಾಜ್ ಕಪೂರ್ ಸರ್ದು ಇದು ಎಸ್ಟೇಟು ಪೂನಾದಲ್ಲಿ. ಅಲ್ಲಿ ಅವ್ರದ್ದು ದ್ರಾಕ್ಷಿ ತೋಟ ಅದು ಇದೆಲ್ಲ ಇರ್ತಾ ಇತ್ತು. ಅಲ್ಲಿ ಸೆಟ್ ಹಾಕಿದ್ರು, ಯಾವುದು ಫಾಲ್ಸ್ ಬೀಳೋದಕ್ಕೆ, ದಿನ ತಮ್ಮ ಸ್ನಾನ ಮಾಡ್ತಾರಲ್ಲ, ಅದಕ್ಕೆ ಅವ್ರದ್ದು ಅಲ್ಲೇ ಸೆಟ್ ಹಾಕಿ ಅದಕ್ಕೆಲ್ಲ ಸುಂದರಿಗೆ ಅಲ್ಲೇ ಇದು ಮಾಡಿದ್ರು. ಇಲ್ಲಿಂದ ನಾವು ಒಂದು ತಿಂಗಳು ಒಂದ್ಸಾರಿ ಹೋಗೋದು, ವಾರ ಶೂಟಿಂಗ್ ಮತ್ತೆ ಬರೋದು, ಒಂದು ವಾರ ಶೂಟಿಂಗು ಮತ್ತೆ ಬರೋದು, ಹಿಂಗೆ ಹೋಗೋದು. ಅದೇ 3 ದಿನ ಶೂಟ್ ಮಾಡೋದು, 4 ದಿನ ವೇಸ್ಟು. ಅವ್ರು ರಾಜ್ ಕಪೂರ್ ಹೆಂಗೆ ಅಂದರೆ, ಅವ್ರಿಗೆ ಇಷ್ಟ ಬಂದು ಒಂದು ದಿನಕ್ಕೆ ಒಂದೇ ಶಾಟ್ ಆಗಿಲ್ಲ, 2 ಶಾಟ್ ಆಗಿಲ್ಲ, 3 ಔಟ್ ಆಯ್ತಾ, ಸೀದಾ ನೆಟ್ಗೆ ಹೋಗ್ಬಿಡೋರು ಪ್ಯಾಕಪ್ ಅಂದ್ಬಿಟ್ಟು. ಅಷ್ಟು ಪರ್ಫೆಕ್ಟಾಗಿ ಅವ್ರಿಗೆ ಇದು ಬರಬೇಕು. ಒಂದು ಶಾಟ್ ಏನಾದ್ರು ಮಿಸ್ ಆಯಿತು ಅಂದರೆ ಅವ್ರು ಮೂಡ್ ಆಫ್ ಆಗೋದು. ಸೊ ಆಗ ಇವರು ಲೈಟ್ಗಳೆಲ್ಲ 3 ಲಾರಿ 4 ಲಾರಿ ಬರೀ ಲೈಟ್ಗಳು ತುಂಬಿಕೊಡೋ ಇಲ್ಲಿಂದ ಪೂನಾಗೆ. ಅವಾಗ ಅವರು ಲೈಟ್ ಬಾಯ್ಸ್ ಚಲೋ ಬಾಯ್ ಪೂನಾ ಜಾನೆ ಕಾಯ್ ಅಂದರೆ 30 ಜನ 40 ಜನ ಲೈಟ್ ಬಾಯ್ಸು, 30-40 ಲೈಟ್ಸು ಎಲ್ಲ ದೊಡ್ಡ ಎಚ್ ಎಮ್ ಇರಲಿಲ್ಲ. ಆರ್ಕ್ ಬ್ರೂಟ್ ಅಂತ ಬರೋದು, ಇಷ್ಟು ದೊಡ್ಡದು ಲೈಟ್ ಅದು ಆರ್ಕ್ ಬ್ರೂಟ್ ಅಂದರೆ 3-4 ಜನ ಎತ್ತಬೇಕು ಅದನ್ನು. ಅವು ಒಂದು 25-30 ಅವು ಈ 10 kg 10K ಲೈಟ್ಸು 5K ಲೈಟ್ಸ್ ಅಂತ ಬರೋವು. ಅವೊಂದು ಈ ಥರ ಟೋಟ್ಲ್ ಒಂದು 3 ಲಾರಿ 4 ಲಾರಿ ಬರೀ ಲೈಟ್ ಇದೆ ಹೋಗೋದು. 40 ಜನ 50 ಜನ ಬರೀ ಲೈಟ್ ಬಾಯ್ಸ್ ಹೋಗೋರು ಅಲ್ಲಿಗೆ. ಡೇ ಆಗಿರಲಿ ನೈಟ್ ಆಗಿ ಏನೇ ಇರಲಿ, ಡೇಲೂ ಕೂಡ ಹೌದು 20 ಲೈಟ್ಗಳು ಹಾಕ್ಬಿಟ್ಟು ಹಾಕ್ಬೋದು ಅವ್ರಿಗೆ ಆ ಕಡೆ ಈ ಕಡೆ ಎಲ್ಲ. ಆರ್ಟಿಸ್ಟ್ ಕಂಡುಬಿಡೋದೇ ಕಷ್ಟ. ಸೊ ಆತ ಬಟ್ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅವತ್ತು. ಒಂದು ಸಣ್ಣ ಒಂದು ಶಾರ್ಟ್ ಇತ್ತು ಸರ್, ಸತ್ಯಾಂಶ ನೋಡಿ ಅದನ್ನು ನೀವು. ಒಂದು ನಮ್ಗೆ ಲೈಟಿಂಗ್ ಬಗ್ಗೆ ನಾನು ಎಂತಕ್ಕೆ ಅವತ್ತು ಈ ಸಂಬಂಧ ಮರಿ ಟೈಮ್ ನಾವು ಹೇಳ್ದಲ್ಲ ಹಿಂಗೆ ಶಿವಣ್ಣಗೆ, ಯಾಕೆಂದರೆ ಅಲ್ಲೆಲ್ಲ ನನ್ನ ಕಣ್ಮುಂದೆ ನೋಡಿರೋದೇ ಇಲ್ಲ. ಹೆಂಗಂದರೆ ನೀವು ಆ ಸತ್ಯಾಂಶ ಸಾಂಗಲ್ಲಿ ನೋಡಿ, ಒಂದು ಸೆಟ್ಟಲ್ಲಿ ಫುಲ್ ಫ್ಲೋರ್ ಸೆಟ್ ಆಗಿದ್ದಾರೆ. ಒಂದು 20 ಸ್ಟ್ಯಾಚುಗಳು, ಒಂದು 20 ಅಡಿ 30 ಅಡಿ ಎಲ್ಲ ಸ್ಟ್ಯಾಚುಗಳು ನಿಲ್ಲಿಸಿದ್ದಾರೆ. ಸ್ಟ್ಯಾಚುಗಳು ನಿಲ್ಲಿಸಿದ್ದಾರೆ. ಆಮೇಲೆ ಒಂದು ಸೆಂಟ್ರಲ್ಲಿ ಮೆಟ್ಲಿದೆ. ಆ ಇದಕ್ಕೆ ಅವರು ಲೈಟಿಂಗ್ ಮಾಡಿದ್ದಾರೆ. ಎಂಟೈರ್ ಒಂದು 200-300 ಲೈಟ್ ಇರ್ಬೋದು. 200-300 ಲೈಟ್ ಇದ್ದು ಕೂಡ ನೆಲದ ಮೇಲೆ ಒಂದು ಶೇಡೋ ಇಲ್ಲ. ಒಂದು ಶಾಡೋ ಇಲ್ಲ. ಶೇಡೋ ನೋಡಿ, ಆ ಸಾಂಗ್ ನೋಡಿ ದಯವಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನೆಲದ ಮೇಲೆ ಒಂದು ಶೇಡೋ ಇಲ್ಲ. ಅಷ್ಟು ಸಿನಿಮಾ ನೋಡಿದ್ದೀನಿ, ಸಾಂಗು ನೋಡಿದ್ದೀನಿ, ಆದರೆ ಈ ಅಂಶನ ಗಮನಿಸಿ ದಯವಿಟ್ಟು. ಒಂದು ಲೈಟ್ ಇಲ್ಲ ಅಂದ್ರೆ ಶೇಡೋ ಇಲ್ಲ. ಯಾವ ತರ ಅವರು ಕಟ್ಟರ್ಸ್ ಹಾಕಿ ಯಾವ ತರ ಇದು ಪ್ಲಾನ್ ಮಾಡಿದ್ದಾರೆ ನೋಡಿ. ಅಷ್ಟು ಮಾಡಿ ಅದು ಒಂದು ಶಾರ್ಟ್ ಥರದಲ್ಲಿ ಸೀನತ್ತಮ್ಮನ್ ಬ್ಯಾಕ್ ಶಾಟ್ ಟಡಂಗ್ ಟಡಂಗ್ ಟರಡರಂಗ್ ಟರಡರಂಗ್ ಟಡಡಂಗ್ ಅಂತ ಆ ಮ್ಯೂಸಿಕ್ ಬರುತ್ತೆ. ಆ ಮೆಟ್ಲಿಂಗ್ ಹತ್ಕೊಂಡು ಆಕೆ ಬ್ಯಾಕ್ ಶಾಟು ಹಿಪ್ಪಿಂಗ್ ಎಲ್ಲ ಅಲ್ಲಾಡ್ಸ್ಕೊಂಡು ಹೋಗ್ತಾಳೆ ಆಕೆ. ಆ ಶಾರ್ಟ್ ತೆಗೆಯೋದಕ್ಕೆ ಫಸ್ಟ್ ಒಂದ್ಸರಿ ಶಾರ್ಟ್ ತೆಗೆದ್ರು, ಆಗಲಿಲ್ಲ.
ಟೋಟಲ್ ಒಂದು 36 ಶಾರ್ಟ್ ತೆಗೆದಿರ್ಬೋದು ಸರ್. ಪ್ಯಾಕಪ್ ಮಾಡಿಬಿಟ್ರು. ಅಂದರೆ ಫಸ್ಟ್ ಡೇ ಒಂದು 5-6 ಶಾರ್ಟ್ ತೆಗೆದ್ರು, ನೆಕ್ಸ್ಟ್ ಡೇ 3 ದಿನ ಶೂಟ್ ಮಾಡೋದು ಒಂದು ಶಾರ್ಟ್ಗೋಸ್ಕರ. ಸೊ ಆಗಲಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ರು, ಸರ್ ಡುಪ್ ಹಾಕಿ ಮಾಡ್ಬೋಣ ಅಂತ. ಯಾರೋ ಒಳ್ಳೆ ಡ್ಯಾನ್ಸರು ಹಾಕಿ ಕರ್ಕೊಂಡ್ಬಂದು ಒಂದಿನ ಶೂಟ್ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು ಆಕೆ. ಬಟ್ ರಾಜ್ ಕಪೂರ್ ಸರ್ಗೆ ಅದು ಇಷ್ಟ ಆಗಲಿಲ್ಲ. ಬೇಡ ಜಿನತ್ ಕರಿ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋಗೆ ಟೋಟಲ್ ಆಗಿ 3 ದಿನದಲ್ಲಿ 36-40 ಶಾರ್ಟ್ ತೆಗ್ದಿದ್ದಾರೆ ಆ ಒಂದು ಶಾರ್ಟ್ಗೆ. ತೆಗೆದು ಆಮೇಲೆ ಓಕೆ ಮಾಡಿದ್ರು. ಅಷ್ಟು ಮಹಾನ್ ವ್ಯಕ್ತಿ ಅವರು. ಒಂದು ಸಿನಿಮಾ ಮಾಡಬೇಕು ಅಂದರೆ ಅಂಥ ಮಹಾನ್ ವ್ಯಕ್ತಿ ಅವರು.